ನಮಸ್ತೆ. 22/7/2026 ಬುಧವಾರ ದಿನ. ಇವತ್ತಿನ ವಿಶೇಷಗಳನ್ನ ನೋಡೋಣ. ಸೂರ್ಯೋದಯ 6 ಗಂಟೆ 3 ನಿಮಿಷಕ್ಕೆ, ಸೂರ್ಯ ಅಸ್ತಮನ 6:49 ಸಂಜೆ. ನವಮಿ ತಿಥಿ ಇದೆ 6 ಗಂಟೆ 3 ನಿಮಿಷದಿಂದ. ಇವತ್ತು ದಿನ ಪೂರ್ತಿ ನವಮಿ ತಿಥಿನೇ ಇದೆ. ಆದ್ದರಿಂದಾಗಿ ಈ ನವಮಿ ತಿಥಿಯಲ್ಲಿ ಪೂಜೆ ಪುನಸ್ಕಾರಗಳಿಗೆ ಶುಭ ದಿನ. ನವಗ್ರಹ ಪೂಜೆಗೆ ಇನ್ನಷ್ಟು ಚೆನ್ನಾಗಿರುತ್ತದೆ. ರಾಹು ಶಾಂತಿ ಮಾಡಿಕೊಳ್ಳೋಕ್ಕೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಗುರು ಶಾಂತಿ ಮಾಡಿಕೊಳ್ಳೋಕ್ಕೂ ರಾತ್ರಿ ಚೆನ್ನಾಗಿದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಸಾಧ್ಯ ಯೋಗವಿದೆ. ಇವತ್ತು ಚಂದ್ರನಿರೋದು ತುಲಾರಾಶಿಯಲ್ಲಿ. ಯಾವ ಮಕ್ಕಳು ಹುಟ್ಟಿದ್ರು ತುಲಾರಾಶಿನೇ. ತುಲಾರಾಶಿಯವರು ಸ್ವಲ್ಪ ಪೂಜೆ ಪರಿಹಾರ ಮಾಡಿಕೊಳ್ಳೋದು ಉತ್ತಮ. ಸ್ವಾತಿ ನಕ್ಷತ್ರದ 1ನೇ ಪಾದ ನನ್ನೇನೆ ಮುಗಿದೋಯ್ತು. ಇವತ್ತು ಸ್ವಾತಿ ನಕ್ಷತ್ರದ 2ನೇ ಪಾದ ಬೆಳಿಗ್ಗೆ 9:52ವರೆಗಿದೆ. ಆ ನಂತರ ಬರೋದು ಸ್ವಾತಿ ನಕ್ಷತ್ರದ 3ನೇ ಪಾದ ಸಂಜೆ 4:27ವರೆಗೂ. ಆ ನಂತರ ರಾತ್ರಿ 11 ಗಂಟೆ 3 ನಿಮಿಷದವರೆಗೂ ಸ್ವಾತಿ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಸ್ವಾತಿ ನಕ್ಷತ್ರವೇ ಮುಗಿತದೆ. ಇಲ್ಲಿಂದ ವಿಶಾಖ ನಕ್ಷತ್ರ ಸ್ಟಾರ್ಟ್ ಆಗುತ್ತದೆ. ವಿಶಾಖ ನಕ್ಷತ್ರ ಕೂಡ ಅದು ತುಲಾರಾಶಿಯಲ್ಲೇ ಇರುತ್ತದೆ. ಆನಂತರ ಅಂತಂದರೆ ಬೆಳಗಿನ ಜಾವ 5:41 ಮೇಲೆ ಈ ವಿಶಾಖ ನಕ್ಷತ್ರದ 1ನೇ ಪಾದ ಮುಗಿದು 2ನೇ ಪಾದ ಪ್ರಾರಂಭವಾಗಿ ಉಳಿದಿರೋದು ನಾಳೆ ಇರುತ್ತದೆ. ಇವತ್ತಿನ ಈ ದಿನದಲ್ಲಿ ವಿಜಯ ಮುಹೂರ್ತ ಇರೋದು ಮಧ್ಯಾಹ್ನ 2:34ರಿಂದ 3:25ವರೆಗೂ. ರಾಹುಕಾಲ ಇರೋದರಿಂದ 12:26ರಿಂದ ಮಧ್ಯಾಹ್ನ 2:02. ಯಮಕಂಡ ಕಾಲ ಇರೋದು 7:39ರಿಂದ 9:14. ಇಷ್ಟೆಲ್ಲ ಇದ್ದರೂ 100% ಶುಭ ಅಶುಭ ಸಮಯಗಳನ್ನ ನೋಡೋಣ. ಇದರಲ್ಲಿ ವಿಶೇಷವಾಗಿ ನಾವು ನೋಡೋದು ಏನಂತಂದರೆ, ಯಾವ ಕಾರ್ಯಗಳು ಮಾಡಬಾರದು ಅಂತ ನಾವು ತೀರ್ಮಾನ ಮಾಡುವ ಸಮಯವೇ 100% ಅಶುಭ ಸಮಯ. ಅಂದರೆ ಪ್ರಾರಂಭ ಮಾಡಬಾರದು. ಆದರೆ 100% ಶುಭ ಸಮಯದಲ್ಲಿ ಪ್ರಾರಂಭ ಮಾಡುವ ಕಾರ್ಯಗಳನ್ನ 100% ಅಶುಭ ಸಮಯದಲ್ಲಿ ಕಂಟಿನ್ಯೂ ಆಗಿ ಮಾಡ್ಬೋದು. ಪ್ರಾರಂಭ ಮಾಡಬಾರ್ದು ಅಷ್ಟೇ. ಬೆಳಿಗ್ಗೆ 6:03ರಿಂದ 7:37 100% ಶುಭ ಸಮಯ. ಇದರಲ್ಲಿ ಒಂದು ವಿಷಯ ನಾವು ಹೇಳ್ತೀವಿ, ಏನೇ ನಾವು 100% ಅಂದರೂ ಶ್ರೀಕೃಷ್ಣನೇ ಮುಹೂರ್ತಕ್ಕಾಧಿಪತಿ. ಅವನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಮಾಡೋಣ. 9:16ರಿಂದ 11:59, ಮಧ್ಯಾಹ್ನ 2 ಗಂಟೆ 4 ನಿಮಿಷದಿಂದ 4:14. ಅದೇ ಥರ ಸಂಜೆ 6:25ರಿಂದ ಬೆಳಗಿನ ಜಾವ 4:37ವರೆಗೂ 100% ಶುಭ ಸಮಯವಾಗಿದೆ. ಇವತ್ತಿನ ಯಮಕಂಡ ಕಾಲ ಇರೋದು ಅಂದರೆ 100% ಅಶುಭ ಸಮಯದಲ್ಲಿ 7:39ರಿಂದ 9:14, 12:01ರಿಂದ 12:52 ಮಧ್ಯಾಹ್ನ. ಅದೇ ಥರ ಇವತ್ತಿನ ವಿಶೇಷವಾಗಿ 12:26ರಿಂದ 2:02ವರೆಗೂ ರಾಹು ಕಾಲವಿದೆ. ಅಂದರೆ ದುರ್ಮುಹೂರ್ತದಲ್ಲೇ ಇದೂ ಇದೆ. ಆದ್ದರಿಂದ ಎಚ್ಚರ. ಸಂಜೆ 4:16ರಿಂದ 6:23ವರೆಗೂ ಮೃತ್ಯು. ಅದೇ ಥರ ಬೆಳಗಿನ ಜಾವ 4:39ರಿಂದ 6:03 ಇದು ವಿಷಕಾಲ. ಬೆಳಗಿನ ಜಾವ 5:16ರಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತದೆ. ಅಂದರೆ ಅದು ವಾರ್ಜಿಯ ಅಂತ, ಅಂದರೆ ನಕ್ಷತ್ರ ವಿಷಘಟಿಕಾ ಕಾಲ ಅಂತ. ಇದೆಲ್ಲ ತಿಳಿದು ನಿಮ್ಮ ಕಾರ್ಯಗಳನ್ನು ಮಾಡಿ. ಇವತ್ತು ಹೆಚ್ಚಾಗಿ ಶುಭ ಕಾರ್ಯಗಳಕ್ಕಾದ ಸಮಯವಲ್ಲ. ಏನೇ ವಾರ ಚೆನ್ನಾಗಿದ್ರು, ಬುಧವಾರ ಅಂತ ಇದ್ದರು ಇಂಥದ್ದಿರುತ್ತದೆ. ಅದು ಅಲ್ಲದೆ ಇವತ್ತು ನಕ್ಷತ್ರ ಪ್ರಕಾರ ನೋಡಿದ್ರೆ ಅಶುಭವಾಗಿದೆ. ಅದೇ ಥರ ಸ್ವಾತಿ ನಕ್ಷತ್ರ ಮುಗಿದ ಮೇಲೆ ಬರುವ ನಕ್ಷತ್ರ ಸೌಭಾಗ್ಯ ಯೋಗವನ್ನು ಕೊಡುತ್ತದೆ. ಆದರೆ ಸೌಭಾಗ್ಯ ಯೋಗ ಪ್ರಾರಂಭವಾಗೋದು ರಾತ್ರಿ 11:03ಕ್ಕೆ. ಆದ್ದರಿಂದಾಗಿ ಇವತ್ತಿನ ದಿನದಲ್ಲಿ ದೇವರ ಪೂಜೆ ಮಾಡಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.